ನಮಸ್ಕಾರ ವೀಕ್ಷಕರೇ, ದುನಿಯಾ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಶ್ವೇತಾ. ಇವತ್ತಿನ ದುನಿಯಾ ವಿಶೇಷ ಗಣಿಗ್ರಹಣ. ರಾಜ್ಯದಲ್ಲಿ ನಡೆದಿರುವ ಅಕ್ರಮ ಗಣಿಗಾರಿಕೆಗೆ ಸಂಬಂಧಿಸಿದಂತೆ ಲೋಕಾಯುಕ್ತರು ಸಲ್ಲಿಸಬೇಕಾದಂತಹ ತನಿಖಾ ವರದಿ ಯಾವಾಗ ಬಹಿರಂಗವಾಯಿತೋ ಆಗ ರಾಜ್ಯ ರಾಜಕೀಯದ ಈ ಬೆಳವಣಿಗೆ ದೇಶವ್ಯಾಪಿ ಸಂಚಲನ ಉಂಟು ಮಾಡಿತು. ಲೋಕಾಯುಕ್ತರು ಸಲ್ಲಿಸಬೇಕಾದಂತಹ ತನಿಖಾ ವರದಿ ಸೋರಿಕೆ ಆದಾಗ ಈ ವರದಿಯಲ್ಲಿ ಬಹಿರಂಗವಾದದ್ದು ಆರೋಪಿಗಳ ಪಟ್ಟಿ. ಯಾವಾಗಲೂ ಕೂಡ ಚುನಾವಣೆಯ ಫಲಿತಾಂಶದಲ್ಲಿ ಹೇಗೆ ಬಿಜೆಪಿ ಭಿನ್ನಮತ ಗಳಿಸ್ತಾ ಬಂತೋ ಅದೇ ರೀತಿ ವರದಿಯ ಆರೋಪಗಳ ಪಟ್ಟಿಯಲ್ಲೂ ಕೂಡ ಬಿಜೆಪಿ ಭಿನ್ನಮತನೇ ಗಳಿಸಿದೆ. ಈ ಒಂದು ಬಹಳಷ್ಟು ಬಹುಮತ ಕೂಡ ಗಳಿಸಿದೆ ಇದರಲ್ಲಿ. ಯಾಕಂದರೆ ಬಿಜೆಪಿ ನಾಯಕರ ಹೆಸರುಗಳಲ್ಲಿ ಹೆಚ್ಚಾಗಿ ಕೇಳಿಬಂದಿರೋದು ಮುಖ್ಯಮಂತ್ರಿ ಯಡಿಯೂರಪ್ಪ, ಮಾಜಿ ಸಿಎಂ ಕುಮಾರಸ್ವಾಮಿ, ರೆಡ್ಡಿ ಬ್ರದರ್ಸ್ ಸೇರಿದಂತೆ ಪ್ರಮುಖ ನಾಯಕರ ಮೇಲೆ ಆರೋಪ ವ್ಯಕ್ತವಾಗಿದೆ. ಹಾಗಾದರೆ ಯಾರ್ಯಾರು ಜೈಲಿಗೆ ಹೋಗ್ತಾರೆ, ಯಾರ್ಯಾರಿಗೆ ಲಕ್ ಇದೆ, ಇದೆಲ್ಲದರ ಬಗ್ಗೆ ಚರ್ಚೆ ಮಾಡುವಂತಹ ವಿಶೇಷ ಕಾರ್ಯಕ್ರಮವೇ ಗಣಿಗ್ರಹಣ. ಲೋಕಾಯುಕ್ತರ ವರದಿ ಸೋರಿಕೆಯಾದ ನಂತರ ದಿನಕ್ಕೊಂದು ಕ್ಷಣಕ್ಕೊಂದು ಬೆಳವಣಿಗೆಗಳು ನಡೀತಾನೆ ಇವೆ. ಲೋಕಾಯುಕ್ತರ ಫೋನ್ ಕದ್ದಾಲಿಕೆ ವಿಚಾರದಲ್ಲೂ ಕೂಡ ಮಾರಿಷಸ್ನಿಂದಲೇ ಮುಖ್ಯಮಂತ್ರಿ ಯಡಿಯೂರಪ್ಪ ಕೂಡ ಸುವರ್ಣ ನ್ಯೂಸ್ಗೆ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಹಾಗಾದ್ರೆ ಇವತ್ತು ಇಡೀ ದಿನ ಬೆಳಗಿನಿಂದ ಏನೆಲ್ಲ ಬೆಳವಣಿಗೆಗಳಾಯಿತು ಬನ್ನಿ ನೋಡೋಣ ಒಂದು ವರದಿಯನ್ನ. ಒಂದ್ ಕಡೆ ಗಣಿ ವರದಿ ಸೋರಿಕೆಯ ಭೂತ, ಇನ್ನೊಂದು ಕಡೆ ಲೋಕಾಯುಕ್ತರ ಫೋನ್ ಕದ್ದಾಲಿಕೆ ಆರೋಪ. ಇವೆಲ್ಲದರ ಬಿಸಿ ಸಿಎಂಗೆ ಸಖತ್ತಾಗಿ ತಟ್ಟಿದೆ. ಆದರೂ ಕೂಡ ಸಿಎಂ ತಮ್ಮ ಮಾರಿಷಸ್ ಪ್ರವಾಸವನ್ನ ಪೂರ್ಣಗೊಳಿಸಿದ್ದಾರೆ. ನಿಗದಿಯಂತೆ ನಾಳೆ ಬೆಳಿಗ್ಗೆ 8 ಗಂಟೆಗೆ ಮುಂಬೈ ಮಾರ್ಗವಾಗಿ ಬೆಂಗಳೂರಿಗೆ ಬಂದಿಳಿಯಲಿದ್ದಾರೆ. ಸಂಜೆ 4:30 ವೇಳೆಗೆ ವಿಧಾನಸೌಧದಲ್ಲಿ ಪತ್ರಿಕಾಗೋಷ್ಠಿ ನಡೆಸಲಿದ್ದಾರೆ. ಹಾಗಂತ ಸಿಎಂ ಕಚೇರಿಯಿಂದ ಅಧಿಕೃತ ಮಾಹಿತಿ ಲಭ್ಯವಾಗಿದೆ. ಆದರೆ ಇತ್ತೀಚಿನ ಎಲ್ಲಾ ವಿದ್ಯಮಾನಗಳಿಂದಾಗಿ ರಾಜ್ಯ ರಾಜಕೀಯದಲ್ಲಿ ಮತ್ತೆ ಬಿರುಗಾಳಿ ಏಳುವ ಸೂಚನೆಗಳು ಸ್ಪಷ್ಟವಾಗಿ ಕಂಡುಬರುತ್ತಿವೆ. ಇದಕ್ಕೆ ಪುಷ್ಟಿ ನೀಡುವಂತೆ ಬಿಜೆಪಿ ರಾಷ್ಟ್ರೀಯ ನಾಯಕ ಅನಂತಕುಮಾರ್ ಜೊತೆ ಜಗದೀಶ್ ಶೆಟ್ಟರ್ ಮಾತುಕತೆ ನಡೆಸಿದ್ದಾರೆ. ಸುಮಾರು 45 ನಿಮಿಷ ಕಾಲ ನಡೆದ ಉಭಯ ನಾಯಕರ ಮಾತುಕತೆ ಭಾರೀ ಕುತೂಹಲ ಕೆರಳಿಸಿದೆ. ಲೋಕಾಯುಕ್ತ ವರದಿ ಸೋರಿಕೆ ಮತ್ತು ಫೋನ್ ಕದ್ದಾಲಿಕೆ ವಿವಾದದಿಂದಾಗಿ ಪಕ್ಷದ ವರ್ಚಸ್ಸಿಗೆ ಧಕ್ಕೆ ಆಗಿರುವ ಬಗ್ಗೆ ಮತ್ತು ನಾಯಕತ್ವ ಬದಲಾವಣೆ ಬಗ್ಗೆ ಉಭಯ ನಾಯಕರು ಮಾತುಕತೆ ನಡೆಸಿದ್ರು ಎನ್ನಲಾಗಿದೆ. ಈ ನಡುವೆ ಜೆಡಿಎಸ್ ರಾಜ್ಯಾಧ್ಯಕ್ಷ ಎಚ್.ಡಿ. ಕುಮಾರಸ್ವಾಮಿ ಸಿಎಂ ವಿರುದ್ಧ ಮತ್ತೊಂದು ಸುತ್ತಿನ ಸಮರ ಶುರು ಮಾಡಿದ್ದಾರೆ. ಶೀಘ್ರದಲ್ಲಿಯೇ ಸಿಎಂ ವಿರುದ್ಧ ಇನ್ನಷ್ಟು ಹಗರಣಗಳ ದಾಖಲೆಗಳನ್ನು ಬಿಡುಗಡೆ ಮಾಡುವುದಾಗಿ ಕುಮಾರಸ್ವಾಮಿ ಹೇಳಿದ್ದಾರೆ. ನಾನು ಹಲವಾರು ವಿಷಯಗಳ ಬಗ್ಗೆ ಮುಂದಿನ ದಿನಗಳಲ್ಲಿ ಜನತೆಯ ಮುಂದೆ ವಿಷಯಗಳನ್ನು ತರಬೇಕಾಗಿರತಕ್ಕಂಥದ್ದು ಇನ್ನೂ ಸಾಕಷ್ಟು ಸರಕುಗಳಿದ್ದಾವೆ. ಅದು ಎಲ್ಲ ವಿಷಯಗಳು ನನ್ನನ್ನು ಸೇರ್ಕೊಂಡಾಗೆ ಈಗ ನನ್ನ ಮೇಲೂ ಏನೋ ಒಂದು 2 ವಿಷಯದಲ್ಲಿ ದೇಶದಾದ್ಯಂತ ಪ್ರಚಾರ ಸಿಕ್ಕಿದೆ ಈಗ ಸೋರಿಕೆ ರಿಪೋರ್ಟ್ನಿಂದ. ಅದಕ್ಕೂ ಸಂಬಂಧಪಟ್ಟ ಹಾಗೆ ಜನತೆಯ ಮುಂದೆ ಹಲವಾರು ವಿಷಯಗಳನ್ನು ನಾನು ಇಡತಕ್ಕಂಥವನಿದ್ದೇನೆ. ಇತ್ತ ಕಾಂಗ್ರೆಸ್ ಕೂಡ ತನ್ನದೇ ಆದ ರೀತಿಯಲ್ಲಿ ಸಿಎಂ ವಿರುದ್ಧ ಸಮರ ಮುಂದುವರೆಸಿದೆ. ಅಕ್ರಮ ಗಣಿಗಾರಿಕೆಯ ವರದಿಯಲ್ಲಿ ಮುಖ್ಯಮಂತ್ರಿ ಹೆಸರು ಇರೋದ್ರಿಂದ ಅವರ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ರಾಜ್ಯಪಾಲರನ್ನ ಆಗ್ರಹಿಸಿದೆ. ಅಷ್ಟೇ ಅಲ್ಲ, ಲೋಕಾಯುಕ್ತರ ಮೇಲೆ ಪ್ರಭಾವ ಬೀರಲು ಯತ್ನಿಸಿದ 4 ಸಚಿವರನ್ನ ವಜಾ ಮಾಡಬೇಕೆಂದು ಕಾಂಗ್ರೆಸ್ ಒತ್ತಾಯಿಸಿದೆ. ಕಾಂಗ್ರೆಸ್ ನಾಯಕರ ಮನವಿ ಆಲಿಸಿದ ರಾಜ್ಯಪಾಲರು ಕಾನೂನಿನ ಚೌಕಟ್ಟಿನಲ್ಲಿ ಕ್ರಮ ಕೈಗೊಳ್ಳುವುದಾಗಿ ಭರವಸೆ ನೀಡಿದ್ದಾರೆ. ಭೇಟಿ ಬಳಿಕ ಮಾಧ್ಯಮಗಳ ಜೊತೆ ಮಾತನಾಡಿದ ರಾಜ್ಯಪಾಲರು ಕರ್ನಾಟಕದಲ್ಲಿ ರಾಷ್ಟ್ರಪತಿ ಆಳ್ವಿಕೆ ಹೇರುವಂತೆ ಪ್ರತಿಪಕ್ಷಗಳು ನನ್ನನ್ನು ಆಗ್ರಹಿಸಿಲ್ಲ ಅಂತ ಹೇಳಿದ್ರು. ದಿಸ್ ಇಸ್ ಆಲ್ಸೋ ಎ ಮ್ಯಾಟರ್ ಬಿಟ್ವೀನ್ ದಿ ಅಗ್ರೀವ್ಡ್ ಪಾರ್ಟಿ. ಅಗ್ರೀವ್ಡ್ ಪಾರ್ಟಿ ಇಸ್ ದಿ ಲೋಕಾಯುಕ್ತ ಅಂಡ್ ದೋಸ್ ಪೀಪಲ್ ಅಗೇನ್ಸ್ಟ್ whom grievances have been made, they are very responsible people who try to influence him or try to tape his telephone. Telephone tapping cannot be done by you and me. So I have no role in this matter. ಆದರೆ ಆಡಳಿತಾರೂಢ ಬಿಜೆಪಿ ಮಾತ್ರ ರಾಜ್ಯಪಾಲರು ತಮ್ಮ ವರ್ತನೆ ಬದಲಾಯಿಸಿಕೊಳ್ಳಬೇಕು ಅಂತ ಕಿಡಿಕಾರಿದೆ. ಮಂಗಳೂರಿನಲ್ಲಿ ಮಾತನಾಡಿದ ಶಾಸಕ ಸಿಟಿ ರವಿ ರಾಜ್ಯಪಾಲರು ತಮ್ಮ ಸಾಂವಿಧಾನಿಕ ಜವಾಬ್ದಾರಿ ಅರಿಯಲಿ ಅಂತ ತಾಕೀತು ಮಾಡಿದ್ರು. ರಾಜ್ಯಪಾಲರು ಒಂದು ಸಂವಿಧಾನಿಕ ಹುದ್ದೆ. ಆ ಸಂವಿಧಾನಿಕ ಹುದ್ದೆ ಅವರ ಇತಿಮಿತಿಯಲ್ಲೇ ಅರಿತು ಕೆಲಸ ಮಾಡಬೇಕು ಮತ್ತು ಹಾಗೆ ಮಾಡ್ತಾರೆ ಅಂತಕ್ಕಂಥ ವಿಶ್ವಾಸ ನನಗಿದೆ. ಆದರೆ ಹಿಂದಿನ ಕಹಿ ಅನುಭವಗಳ ಆಧಾರದಲ್ಲಿ ಹೇಳಲಿಕ್ಕೆ ಹೋದರೆ ಇತಿಮಿತಿಯನ್ನು ಮೀರಿ ಕೆಲಸ ಮಾಡಲಿಕ್ಕೆ ಹೋಗಿ ಕೇಂದ್ರದಿಂದಲೂ ಕೂಡ ಅವರು ಒಂದು ರೀತಿಯಲ್ಲಿ ಮುಖಭಂಗಕ್ಕೆ ಒಳಗಾಗಿರತಕ್ಕಂಥ ಕಹಿ ಅನುಭವದ ನೆನಪು ಮಾಡಿಕೊಂಡು ಹೆಜ್ಜೆ ಹಾಕ್ತಾರೆ ಅಂತಕ್ಕಂಥ ವಿಶ್ವಾಸ ನನಗಿದೆ. ಒಟ್ಟಿನಲ್ಲಿ ಸಿಎಂ ತಲೆದಂಡಕ್ಕೆ ಕಾಂಗ್ರೆಸ್ ಪಕ್ಷ ರಾಜ್ಯಪಾಲರನ್ನ ಅವಲಂಬಿಸಿದ್ರೆ ಜೆಡಿಎಸ್ ಪಕ್ಷ ಇನ್ನೊಂದಷ್ಟು ಹಗರಣಗಳನ್ನ ಬಯಲಿಗಿಳಿಯುವ ಹುಮ್ಮಸ್ಸಿನಲ್ಲಿದೆ. ಇದರ ನಡುವಲ್ಲೇ ಅನಂತಕುಮಾರ್ ಮತ್ತು ಶೆಟ್ಟರ್ ಮಾತುಕತೆ ನಡೆಸಿದ್ದಾರೆ. ಇವೆಲ್ಲ ಸವಾಲುಗಳಿಗೆ ಸಿಎಂ ಉತ್ತರವೇನು ಅನ್ನೋದು ನಾಳೆ ನಡೆಯಲಿರುವ ಸುದ್ದಿಗೋಷ್ಠಿಯಲ್ಲಿ ಬಯಲಾಗಲಿದೆ. ಬ್ಯೂರೋ ರಿಪೋರ್ಟ್,
ಸುವರ್ಣ ನ್ಯೂಸ್ 24/7. ಇವತ್ತಿಡೀ ದಿನ ನಡೆದಂತಹ ರಾಜಕೀಯ ಬೆಳವಣಿಗೆಗಳನ್ನು ನೋಡಿದ್ರೆ ದಕ್ಷಿಣ ಭಾರತದಲ್ಲಿ ಮೊದಲ ಬಾರಿ ಬಿಜೆಪಿ ಅಧಿಕಾರಕ್ಕೇನೋ ಬಂತು. ಆದರೆ ರಾಜಕೀಯದಲ್ಲಿ ಯಾವಾಗ ಬಿಜೆಪಿ ಸರ್ಕಾರ ರಚನೆ ಆಯಿತೋ ಆಗಿನಿಂದಲೂ ಕೂಡ ರಾಜಕೀಯ ಜಗನ್ನಾಟಕಗಳಿಗೆ ಕರ್ನಾಟಕ ಸುದ್ದಿಯಾದದ್ದು ಹೆಚ್ಚು. ಒಂದು ಬಾರಿ ಭಿನ್ನಮತ ಆದರೆ ಮತ್ತೊಂದು ಬಾರಿ ಹಗರಣಗಳ ಆರೋಪ. ಹೀಗಾಗಿ ಸಚಿವರ ತಲೆದಂಡ ಈ ರೀತಿಯ ನಾಟಕಗಳನ್ನು ರಾಜ್ಯದ ಜನ ನೋಡಲೇಬೇಕಾಗಿ ಬಂತು. ಅದಾದ ನಂತರ ಕೂಡ ಸಿಎಂ ಯಡಿಯೂರಪ್ಪ ತಾವೇ ಹೇಳಿಕೊಳ್ಳೋ ಹಾಗೆ ಅತಿ ಹೆಚ್ಚು ಅಗ್ನಿ ಪರೀಕ್ಷೆಗಳನ್ನು ಕೂಡ ಎದುರಿಸಿದ್ದಾರೆ. ಅವರ ಕುರ್ಚಿಗೆ ಸಾಕಷ್ಟು ಬಾರಿ ಸಂಕಟ ಎದುರಾಗಿದೆ. ಆದರೆ ಇಷ್ಟು ದಿನ ಪಾರಾಗ್ತಾ ಬಂದಿರುವಂತಹ ಸಿಎಂ ಈಗಲೂ ಕೂಡ ಪಾರಾಗ್ತಾರಾ ಅಥವಾ ಅವರ ಕುರ್ಚಿಗೆ ಅಂತಹ ಅಪಾಯ ಕಂಟಕ ಎದುರಾಗಿದೆಯಾ? ಇದೆಲ್ಲದರ ಬಗ್ಗೆ ಚರ್ಚೆ ಮಾಡೋಣ. ನಮ್ಮ ಜೊತೆ ಮೂವರು ಗಣ್ಯರಿದ್ದಾರೆ. ಮೊದಲಿಗೆ ವಿ ನಾರಾಯಣ ಶೆಟ್ಟಿ ಪದ್ಮಶಾಲಿ, ಇವರು ಯೂನಿವರ್ಸಲ್ ಜ್ಯೋತಿಷ್ಯ ಶಾಸ್ತ್ರಜ್ಞರು. ನಿಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ಜೊತೆಗೆ ಮತ್ತೊಬ್ಬ ಸಂಖ್ಯಾಶಾಸ್ತ್ರಜ್ಞರಾಗಿರುವಂತಹ ಹಾಸನ್ ಆರ್ಯವರ್ಧನ್ ಅವರಿದ್ದಾರೆ. ಜೊತೆಗೆ ಮತ್ತೊಬ್ಬ ಜ್ಯೋತಿಷಿ ಆಗಿರುವಂತಹ ದೇವಿಶ್ರೀ ಅವರಿದ್ದಾರೆ. ಇಬ್ಬರಿಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಸೊ ಮೊದಲಿಗೆ ದೇವಿಶ್ರೀ ಅವ್ರನ್ನ ಕೇಳಕ್ಕೆ ಇಷ್ಟಪಡ್ತೀನಿ, ಯಾಕೆ ರಾಜ್ಯದ ನಾಯಕರ ಈ ಸ್ಥಿತಿಗತಿ ಹೇಗಿದೆ, ರಾಜ್ಯದ ಜನರ ಗತಿ ಹೇಗಿದೆ, ಯಾಕೆ ಇಷ್ಟೊಂದು ಬೆಳವಣಿಗೆಗಳು, ಇಷ್ಟೊಂದು ಸರ್ಕಾರದ ವಿಷಯದಲ್ಲಾಗಿರ್ಬೋದು, ಪಕ್ಷದ ವಿಷಯದಲ್ಲಾಗಿರ್ಬೋದು, ಇಷ್ಟೊಂದು ಭಿನ್ನಮತ, ಗೊಂದಲ ಇಷ್ಟೊಂದು ಯಾಕೆ ನಡೀತಾ ಇದೆ ಅಂತ? ಖಂಡಿತ ಇದು ಒಳ್ಳೆಯ ಪ್ರಶ್ನೆಯನ್ನು ನೀವು ಮಾಡಿದ್ದೀರಾ ಅಂತಲೇ ಹೇಳ್ಬೋದು. ನೋಡಿ, ಈ ಪ್ರಪಂಚದಲ್ಲಿ ಈ ಲೋಕ ಕಲ್ಯಾಣಕ್ಕೆ ಅಂತ ಕೆಲವು ವ್ಯಕ್ತಿಗಳನ್ನು ಸೃಷ್ಟಿ ಮಾಡ್ತಾನೆ ಭಗವಂತ. ಅಂಥ ಒಂದು ವಿಚಾರದಲ್ಲಿ ಈ ಮುಖ್ಯಮಂತ್ರಿಗಳು ಆಗಿರ್ಬೋದು, MLA ಆಗಿರ್ಬೋದು, ಇವರೆಲ್ಲ ಒಂದು ರಾಜಕೀಯ ಅಂತಂದರೆ ಹಳೆ ಕಾಲದಲ್ಲಿ ರಾಜರು ಅಂತಲೇ ಅರ್ಥ. ಈ ಮುಖ್ಯಮಂತ್ರಿ ಅಂತಂದಾಗ ಅದು ಮಹಾರಾಜ. ಈ ಮಹಾರಾಜ ಒಳ್ಳೆಯ ಆಳ್ವಳಿಕೆಯಲ್ಲಿದ್ದಾಗ ಒಳ್ಳೆಯ ಕೆಲಸಗಳನ್ನು ಮಾಡ್ತಾ ಇರಬೇಕಾದ್ರೆ ಆ ಒಂದು ರಾಜ್ಯನ ಪರಿಪಾಲನೆ ಚೆನ್ನಾಗಿ ಮಾಡ್ತಾಯಿದ್ರೆ ಮಳೆಗಳು ಬೆಳೆಗಳು ಎಲ್ಲವೂ ಸರಿಯಾಗಿ ಆಗ್ತಾ ಇತ್ತು ಅಂತ ಹಳೆ ಕಾಲದಿಂದ ಬಂದಿರೋಂಥ ಒಂದು ಮಾತು. ಆದರೆ ಇತ್ತೀಚಿನ ದಿನಗಳಲ್ಲಿ ಈ ರೀತಿ ಯಾಕೆ ಆಗ್ತಾ ಇದೆ ಅನ್ನೋದು ಒಂದು ಗೊಂದಲ ವಿಚಾರ. ಏಕೆ ಅಂತಂದರೆ ಕೆಲವೊಂದು ವಿಚಾರಗಳು ಗುಪ್ತೋ ಮುಕ್ತ ಪ್ರಕೃತೋ ಭ್ರಷ್ಟ ಅಂತ ಹೇಳಿದ್ದಾರೆ. ಕೆಲವೊಂದು ವಿಚಾರಗಳು ಗುಪ್ತವಾಗಿ ಇಟ್ಬಿಡಬೇಕು ಅಂತ. ನೋಡಿ, ಯತ್ಕರ್ಮ ತತ್ಪ್ರಗತಿ. ಪ್ರಪಂಚದಲ್ಲಿ ಎಷ್ಟು ಕರ್ಮಗಳು ಬೆಳೀತಾ ಇರುತ್ತೋ ಅಷ್ಟೇ ಪ್ರಗತಿ ಇರುತ್ತೆ ಅಂತ ಧರ್ಮಶಾಸ್ತ್ರಗಳಿರುತ್ತೆ. ಆದ್ದರಿಂದ ಇಲ್ಲಿ ಕರ್ಮಗಳು ಅತಿ ಹೆಚ್ಚಾಗಿರೋದ್ರಿಂದ ವಿನಾಶಕಾಲ ವಿಪರೀತ ಬುದ್ಧಿ, ಅವರ ಸ್ವಾರ್ಥಕ್ಕೋಸ್ಕರ ರಾಜಕೀಯವನ್ನು ಮಾಡ್ತಾ ಇರೋದ್ರಿಂದ ಈ ರೀತಿ ರಾಜಕೀಯ ಕೆಡ್ತಾ ಇದೆ ಅಂತ ಒಂದು ವಿಚಾರನೂ ಹೇಳ್ಬೋದು. ಎರಡೇ ವಿಚಾರದಲ್ಲಿ ಇದೇನಾಗ್ತಾ ಇದೆ ದಾಟಿ ನೋಡಿ, ಈಗ ಒಂದು ಮಠಾಧಿಪತಿಗಳಾಗಿರ್ಬೋದು, ಒಂದು ರಾಜಕೀಯದಲ್ಲಿರೋರಾಗಿರ್ಬೋದು, ಯಾರೇ ಆಗಿರಲೂ ಸಹ ತನ್ನ ವಂಶಪಾರ್ಯವನ್ನು ಬೆಳೆಸ್ಕೊಂಡು ಬರ್ತಾ ಇದ್ದಾರೆ. ಈ ವಂಶ ನಂದಾದ್ಮೇಲೆ ಇನ್ನೊಬ್ಬರು, ನಂದಾದ್ಮೇಲೆ ಇನ್ನೊಬ್ಬರು, ನಂದಾದ್ಮೇಲೆ ಇನ್ನೊಬ್ಬರು ಅಂತ ಅಲ್ಲಿ ಸ್ವಾರ್ಥನೇ ಆಯ್ತು. ಈ ರೀತಿ ಎಲ್ಲಾ ವಿಚಾರದಲ್ಲೂ ಸ್ವಾರ್ಥ 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 ಅಂತ ಬಂದಾಗ ಇನ್ನ ಪ್ರಪಂಚ ಯಾವ ರೀತಿ ಇರುತ್ತೆ, ಪ್ರಪಂಚ ಉದ್ಧಾರ ಆಗೋದಿಲ್ಲಿ, ಇದಕ್ಕೂ ಒಂದು ಹಲವಾರು ವಿಧಾನಗಳು ಹೇಳ್ತಾ ಹೋದ್ರೆ ಸಾಕಾಗೋದಿಲ್ಲ. ಇದರಿಂದ ಇದು ಒಂದೇ ಮಾತು ಅಂತಂದ್ರೆ ವಿನಾಶಕಾಲ ವಿಪರೀತ ಬುದ್ಧಿ ಅಂತ ಹೇಳ್ಬೋದು. ನಾರಾಯಣ ಶೆಟ್ಟಿ ಅವರು ನೀವೇನು ಹೇಳ್ತೀರಿ ಈ ಒಂದು ರಾಜಕೀಯದಲ್ಲಿ? ಈವನ್ ಯಾವುದೇ ಕಂಟ್ರಿ, ಈವನ್ ಡೆಮೋಕ್ರೆಟಿಕ್ ಕಂಟ್ರಿ ಕೂಡ ವಂಶಪಾರ್ಯವನ್ನು ಬೆಳೆಸ್ಕೊಂಡು ಬಂದಿರತಕ್ಕಂಥದ್ದು ಆದಿಪರ್ವದಿಂದ ಬಂದಿದೆ, ಸನಾತ್ ಕಾಲದಿಂದ ಬಂದಿದೆ. ಇವತ್ತೇನೆಲ್ಲ ಮಹಾರಾಜರ ಕಾಲದಿಂದ ಕೂಡ ವಂಶಪಾರ್ಯವನ್ನು ಬೆಳಿಬೇಕು. ಆ ಥರ ಬೆಳೆಸ್ಕೊಂಡು ಬಂದಿರತಕ್ಕಂಥ ಇದೇರೆ. ಇವಾಗ ನಮ್ಮ ಒಬ್ಬ ಗುರು ಬೇಕು ರಾಜಕೀಯದಲ್ಲಿ. ಗುರು ಬೇಕಾದರೆ ಅವ್ರ ಫೈನಾನ್ಷಿಯಲಿ ಸೌಂಡ್ ಇರಬೇಕು, ಅವ್ರ ರಾಜಕೀಯದಲ್ಲಿ ತುಂಬ ಬಲವಾಗಿರಬೇಕು, ಆಮೇಲೆ ಅವ್ರ ಮಾತು ಜರುಗ್ತಾ ಇರಬೇಕು. ಆ ಥರ ಇರ್ತಕ್ಕಂಥ ಒಬ್ಬ ಗುರುವನ್ನು ನಾವು ಆಯ್ಕೆ ಮಾಡ್ತಕ್ಕಂಥದ್ದು ಈ ಒಂದು ಡೆಮೋಕ್ರೆಟಿಕ್ ಕಂಟ್ರಿನಲ್ಲಿ ಅದು ಒಂದು ಮುಖ್ಯ ಉದ್ದೇಶ. ಆ ಉದ್ದೇಶದಲ್ಲಿ ಯಾವುದೇ ಒಂದು ಮನೆತನ ತಗೊಂಡ್ರು ಕೂಡ, ಯಾವುದೇ ಒಂದು ರಾಜ್ಯ ಒಂದು ಆಡಳಿತ ತಗೊಂಡ್ರು ಕೂಡ ಆ ಗುರು ಪರಂಪರೆ, ಆಮೇಲೆ ಆ ಒಂದು ವಂಶ ಪರಂಪರೆ ಅಂತಕ್ಕಂಥದ್ದು ಬೆಳೆಸ್ಕೊಂಡು ಬಂದಿದ್ದಾರೆ. ಇವನ ಸನಾತನ ಮಹರ್ಷಿಗಳು ಕೂಡ ಆ ಥರ ಬೇಕಾದಷ್ಟು ವೇದಾಂತದಲ್ಲೂ ಕೂಡ ಇದೆ. ಈ ಸ್ಥಿತಿಗತಿಗೆ ಏನು ಕಾರಣ ಅಂತ ಹೇಳ್ತೀರಿ ಹಾಗಾದ್ರೆ? ಈಗಿನ ಸ್ಥಿತಿಗತಿಗೆ ಇದು ಜ್ಯೋತಿಷಾಸ್ತ್ರದಲ್ಲಿ ಕೆಲವಾರು ವಿಚಾರಗಳನ್ನು ಹೇಳಬೇಕಾಗುತ್ತೆ ಮೇಡಮ್. ನಾನು ಪ್ರಥಮವಾಗಿ ಇವರು HD ಕುಮಾರಸ್ವಾಮಿ ಅವರ ಒಂದು ಭವಿಷ್ಯವನ್ನು ತಗೊಳ್ತೀನಿ. ಯಾಕಂದರೆ ಇವಾಗ ಹೇಳಿದ್ರು ವಂಶ ಪಾರಂಪರ್ಯ ಅಂತ. ಅವರು ಒಬ್ಬ ಮಹಾನ್ ವ್ಯಕ್ತಿ. ಅವರು ಆರಿದ್ರ ನಕ್ಷತ್ರದಲ್ಲಿ 1ನೇ ಪಾದದಲ್ಲಿ ಹುಟ್ಟಿರ್ತಕ್ಕಂಥ ಮನುಷ್ಯ. ಅವರ ಪ್ರತಿಯೊಬ್ಬರ ವೈಯಕ್ತಿಕ ಜಾತಕದ ಬಗ್ಗೆ ನಾವು ಮಾತಾಡೋಣ. ಅದಕ್ಕೂ ಮೊದಲು ಯಾಕೆ ಅಂದರೆ ಇದು ಯಾರೋ ಒಬ್ಬರಿಂದ ಯಾವುದೋ ಒಂದು ಪಕ್ಷದಿಂದ ಇಲ್ಲಿ ಸಾಕಷ್ಟು ಆಗ್ತಾ ಇಲ್ಲ. ಯಾವುದೇ ಒಂದು ಪಕ್ಷವನ್ನು ನಾವು ಬೆಟ್ಟು ಮಾಡಿ ತೋರಿಸೋಂಗಿಲ್ಲ, ಯಾವುದೇ ಒಬ್ಬರ ನಾಯಕರನ್ನ. ಅಂದರೆ ಇಡಿಯಾಗಿ ನೋಡೋದಾದ್ರೆ, ರಾಜ್ಯ ರಾಜಕೀಯದ ಬೆಳವಣಿಗೆಗಳು ನೋಡೋದಾದ್ರೆ ಯಾಕಿಂತ ಸ್ಥಿತಿ ಬಂದಿದೆ ಮೇಡಮ್? ಈ ವಿಚಾರದಲ್ಲಿ ಹೇಳ್ಬೇಕಾದ್ರೆ ಪ್ರಥಮವಾಗಿ ಈ ಒಂದು ಸರ್ಕಾರ ಇಲ್ಲಿ ಬಂದಿರತಕ್ಕಂಥ ಆ ಒಂದು ಪ್ರಾರಂಭದಲ್ಲೇ ಈ ಥರ ವಿಷಬೀಜಗಳು ಬಿತ್ತುತ್ತಾ ಇದ್ದೇವೆ ಮೇಡಮ್. ಯಾವುದೇ ಒಂದು ಈ ಥರ ವಿಷಬೀಜಗಳು ಬಿತ್ತಾಗ, ಈ ಒಂದು ಅನಿಷ್ಟಗಳು ಬಂದಾಗ ಈ ಥರ ಒಂದು ವೈಪರೀತ್ಯ ನಮ್ಮ ಯಾವುದೇ ಒಂದು ಸರ್ಕಾರದಲ್ಲಿ ನಡೀತಾ ಇದೆ. ಹಿಂದೆ ಎಲ್ಲ ಬೇಕಾದ ಸರ್ಕಾರಗಳು ನಡೀತಿದೆ. ಆದರೆ ಒಂದು ರೀತಿ ನೀತಿ ಆ ಒಂದು ಇದರಲ್ಲಿ ನಡೆಸ್ಕೊಡ್ತಕ್ಕಂಥ ಸರ್ಕಾರಗಳಿದ್ರೆ ಇದೇನು ಬರೋದಿಲ್ಲ ಅಲ್ಲ ಮೇಡಮ್. ಅದರಿಂದ ಯಾವುದೇ ಒಂದು ಸರ್ಕಾರ ಆಗಲಿ, ಯಾವುದೇ ಒಂದು ರಾಜ್ಯ ಆಗಲಿ ಆಡಳಿತ ಬೇಕಾದರೆ ರೀತಿ, ಅದರಲ್ಲಿ ನೀತಿನೂ ಬೇಕು.
ಆ ರೀತಿ ನೀತಿಗಳನ್ನು ಕರೆಕ್ಟಾಗಿ ಮಾಡ್ಕೊಳ್ತಕ್ಕಂಥದ್ದಿದ್ರೆ ಯಾವ ಸರ್ಕಾರ ಕೂಡ ಹೊಡಿತಾ ಆಗೋದಿಲ್ಲ. ಓಕೆ, ಆರ್ಯವರ್ಧನ್ ಅವರೇ, ನೀವೇನು ಹೇಳ್ತೀರಿ? ಯಾರ ಸಂಖ್ಯೆಯಲ್ಲಿ ಕೈ ಕೊಡ್ತಾ ಇದೆ ಅಂತ ರಾಜ್ಯದ ಜನರ ಸ್ಥಿತಿಗತಿ ಹೇಗಿದೆ ಸಂಖ್ಯಾಶಾಸ್ತ್ರದ ಪ್ರಕಾರ ಏನು ಹೇಳ್ತೀರಿ? ನೋಡಿ, ಕುಮಾರಸ್ವಾಮಿ ಅವರು ಹುಟ್ಟಿರೋದು 27/2/1943 ಹುಟ್ಟಾರೆ. ನಾವು ಏನೇ ಒಂದು ಅವ್ರ ಯೋಗಗಳನ್ನೆಲ್ಲ ಲೆಕ್ಕ ಹಾಕಿದ್ದಾರೆ, ಆ ವರ್ಷದಲ್ಲಿ 6 ತಿಂಗಳ ಬರ್ತಡೇ ಡೇಟ್ ಬರುತ್ತಲ್ಲ, ಅಲ್ಲಿಂದ ಲೆಕ್ಕ ತಗತ್ತೆ ಅವ್ರಿಗೆ ಏನು ಯೋಗ ಬರ್ತಿದ್ದೆ. ಇವಾಗ 27/2/2011 ಅಂತ ಕೊಟ್ಟರೆ 15 ಅನ್ನೋ ನಂಬರ್ ಬರುತ್ತೆ. ಈ ನಂಬರ್ ನೋಡೇ ನಮ್ಮ ಮನೇಲಿ ಏನೇನು ಅನಾಹುತ ಆಗುತ್ತೆ ಇದನ್ನೆಲ್ಲ ಹೇಳ್ಬೋದು. ಅದ್ರ ಪ್ರಕಾರ 15 ಬರುತ್ತೆ. 15 ಅಂದರೆ ನಮ್ಮ ಸಂಖ್ಯಾಶಾಸ್ತ್ರ ಪ್ರಕಾರ ಶುಕ್ರ ನಂಬರು. ಇದರಷ್ಟು ಕುಟುಂಬದ ಜೊತೆ ಆನಂದವಾಗಿರೋಂಥ ಒಂದು ನಂಬರ್ ಇನ್ನೊಬ್ರಿಲ್ಲ. ಈ 24, 15 ಯಾರು ಹುಟ್ಟಾರೋ 6ನೇ ತಾರೀಕು ಇವ್ರ ಕುಟುಂಬನ ಭಾಳ ಇಷ್ಟ ಬೀಳ್ತಾರೆ. ಹಾಗಾಗಿ ಇವ್ರ ಕುಟುಂಬ ಕರ್ಕೊಂಡು ಟ್ರಿಪ್ ಹೋಗ್ಯಾರೆ. ಈ ವರ್ಷ ಕುಡ್ದಾಗ 15 ಬರುತ್ತೆ. ಇದು ಎಲ್ಲಕ್ಕಿಂತ ಮಿಗಿಲಾಗಿ ನಾನು ಹಿಂದಿನ ದಿವಸ ಒಂದು ಹೋದ ತಿಂಗಳಲ್ಲಿ 30ನೇ ತಾರೀಕು ಒಳಗಿದೆ ಯಡಿಯೂರಪ್ಪರಿಗೆ ಈ ಥರ ಒಂದು ತೊಂದರೆ ಆಗುತ್ತೆ ಅಂತ ಹಿಂದೆ. ಮತ್ತು ನಾನು ಹಿಂದೆ 100 ಸೀಟು ಬರುತ್ತೆ ಸೊಬ್ಬಕ್ಕೆ ಇಳಿಯೋದು ಕೂಡ ಎಲ್ಲ ಹೇಳಿದ್ದೆ. ಇದು ಏನಕ್ಕೆ ಅಂದರೆ ಯಡಿಯೂರಪ್ಪರಿಗೆ 9ನೇ ತಿಂಗಳು ತನಕ ತುಂಬ ಕಷ್ಟ ಇದೆ. ತುಂಬ ಅಂದರೆ ಅವರು ಜಾಸ್ತಿ ಮಾತಾಡ್ಬಾರ್ದು. ಮಾತನ್ನು ಎಲ್ಲಿ ಕಮ್ಮಿ ಮಾತಾಡ್ತಾರೋ ಅವ್ರು ಗ್ಯಾರಂಟಿ ಗೆಲ್ತಾರೆ. ಅದನ್ನು ನಮ್ಮ ಸಂಖ್ಯಾಶಾಸ್ತ್ರದಲ್ಲಿ ಹೇಳ್ತಾ ಇದ್ದಾರೆ. ಓಕೆ, ನಿಮ್ಮೆಲ್ಲ ಜೊತೆ ಮತ್ತಷ್ಟು ಮಾತಾಡ್ತೀನಿ. ಲೋಕಾಯುಕ್ತರ ಈ ಒಂದು ವರದಿಯಲ್ಲಿ ಆರೋಪಗಳನ್ನು ಎದುರಿಸ್ತಾ ಇರೋರು ಮುಖ್ಯಮಂತ್ರಿ ಯಡಿಯೂರಪ್ಪ ಹಾಗೂ ಮಾಜಿ ಮುಖ್ಯಮಂತ್ರಿ HD ಕುಮಾರಸ್ವಾಮಿ, ಜೊತೆಗೆ ರೆಡ್ಡಿ ಬ್ರದರ್ಸ್ ಹಾಗೂ ಸಾಕಷ್ಟು ಜನರ ಹೆಸರು ಇದರಲ್ಲಿದೆ. ಹಾಗಾದರೆ ಯಾರ್ಯಾರ ಗ್ರಹಗತಿ ಹೇಗಿದೆ, ಒಬ್ಬೊಬ್ಬರ ಜಾತಕವನ್ನು ಕೂಡ ನಾವು ಪರಿಶೀಲಿಸ್ತೀವಿ. ಅದಕ್ಕೆ ಮೊದಲು ಒಂದು ಸಣ್ಣ ಬ್ರೇಕ್.